ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಪವನ್ ಡೆಸ್ಕ್ನ ನೇರ ಸಂಪರ್ಕದಲ್ಲಿದ್ದಾರೆ. ಪವನ್, ಏನು ಕಾಂಗ್ರೆಸ್ನಲ್ಲಿ ಈಗ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇರುವಂತದ್ದು. 2 ದಿನ ದೆಹಲಿಗೆ ತೆರಳಿದ್ದಾರೆ ಅಂದ್ರೆ 2 ದಿನದಿಂದ ಬೀಡ್ಬಿಟ್ಟಿದ್ದಾರೆ ದೆಹಲಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು. ಹೈಕಮಾಂಡ್ ಮುಂದೆ 2 ಬೇಡಿಕೆಯನ್ನ ಇಟ್ಟಿದ್ದಾರೆ. ಆ ವಿಚಾರ ಈಗ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸ್ತಾ ಇದೆ. ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ಲಕ್ಷ್ಮಿ, ಏನು ಬೆಳಗಾವಿ ಸಾಹುಕಾರ ಸತೀಶ್ ಜಾರಕಿಹೊಳಿ ಅವರ ಲೆಕ್ಕಾಚಾರ ಕೆಲವೊಂದು ಟೈಮ್ ಹಾಕಿದಾಗ ಲೆಕ್ಕಾಚಾರ ಕರೆಕ್ಟಾಗಿರುತ್ತೆ ಮತ್ತು ಅದು ಅವಶ್ಯಕ ಆ ಕ್ಷಣಕ್ಕೆ ಮತ್ತು ಆವತ್ತಿನ ಕಾಲಘಟ್ಟಕ್ಕೆ ಸರಿ ಇರುತ್ತೆ ಅನ್ನೋದು ಪ್ರಸ್ತುತ. ಮತ್ತು ಅವ್ರು ಯಾವಾಗಲೂ ಕೂಡ ಹಂಗೆ ಸಮಯ ಸಂದರ್ಭವನ್ನು ನೋಡಿ ದಾಳ ಉಳಿಸುವಂಥ ನಾಯಕ, ಭಾಳ ಚಾಣಾಕ್ಷ ನಾಯಕ. ಹೀಗಾಗಿ ಸತೀಶ್ ಜಾರಕಿಹೊಳಿಯವರು ಈಗ ಏಕಾಏಕಿ ಸಮಾಜ ಕಲ್ಯಾಣ ಇಲಾಖೆಯನ್ನು ನಿನ್ನೆ ಮೊನ್ನೆಯಿಂದ ಕೇಳ್ತಾ ಇಲ್ಲ. ಕಳೆದ 2013ರಿಂದ ಏನು ಸಿದ್ದರಾಮಯ್ಯನವರು ಮೊದಲ ಬಾರಿಗೆ CM ಆದ್ರಲ್ಲ, 2013ರಿಂದನೂ ಕೂಡ ನನಗೆ ಸಮಾಜ ಕಲ್ಯಾಣ ಇಲಾಖೆ ಬೇಕು ಅಂತ ಹೇಳ್ತಾರೆ. ಯಾಕಾಗಿ ಸಮಾಜ ಕಲ್ಯಾಣ ಇಲಾಖೆಗೆ ಸಾಹುಕಾರ ಸತೀಶ್ ಅವರು ಕಣ್ಣಿಟ್ಟಿದ್ದಾರೆ ಅಂದರೆ, ಒಂದು ಉದ್ದೇಶ, ಅಹಿಂದ ಓಟ್ಗಳನ್ನು ತನ್ನ ಹತ್ರ ಸೆಳ್ಕೊಳ್ಳೋದಕ್ಕೆ. ಇಷ್ಟು ದಿನ ಏನು ಮಾಜಿ CM ಸಿದ್ದರಾಮಯ್ಯನವ್ರ ಜೊತೆ ಇದ್ವಲ್ಲ ಅಹಿಂದ ಓಟು, ಆ ಓಟುಗಳು ನನ್ನಿಂದೆ ಬರಲಿ, ಮತ್ತು ನಾನು ಅಹಿಂದ ನಾಯಕನಾಗಿ ಮುಂದೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರಿಗೆ ಪರ್ಯಾಯವಾಗಿ ಬೆಳಿಬೇಕು ಅನ್ನೋದು ಸತೀಶ್ ಜಾರಕಿಹೊಳಿಯ ಲೆಕ್ಕಾಚಾರ. ಹೀಗಾಗಿ 2013ರಿಂದನೂ ಸಹ ಅವರು ಯಾವುದು ಸಮಾಜ ಕಲ್ಯಾಣ ಇಲಾಖೆನ ಕೇಳ್ತಾ ಇದ್ದಾರೆ. ಲಕ್ಷ್ಮಿ, ಏನು ಗೊತ್ತಾ, 2004ರಲ್ಲಿ ಅವರು ಸತೀಶ್ ಜಾರಕಿಹೊಳಿ ಅವರು ಸಚಿವರಾಗ್ತಾರೆ. ಆವಾಗ ಎಕ್ಸೆಲ್ಲು ಮತ್ತು ಸಕ್ಕರೆ ಖಾತೆ ಕೊಟ್ಟಿರ್ತಾರೆ. ಆಗ ಸಿಕ್ಕಿರಲ್ಲ. 2008ರಲ್ಲಿ ಅವ್ರ ಗೌರ್ಮೆಂಟ್ ಹೋಗುತ್ತೆ. ನೆಕ್ಸ್ಟ್ 2013ರಲ್ಲಿ ಸಿದ್ದರಾಮಯ್ಯನ ಗೌರ್ಮೆಂಟಲ್ಲಿ ಬರ್ತಾರೆ. ಅವಾಗಲೂ ಕೂಡ ಸಮಾಜ ಕಲ್ಯಾಣ ಖಾತೆನೇ ಕೇಳಿರ್ತಾರೆ. ಆದರೆ ಸಿದ್ದರಾಮಯ್ಯನವರು ಅವತ್ತಿನ ಲೆಕ್ಕಾಚಾರವನ್ನು ಅಳೆದು ತೂಗಿ ಯಾರಿಗೆ ಆಂಜನೇಯ ಅವ್ರಿಗೆ ಕೊಟ್ಟಿರ್ತಾರೆ, ಇವರಿಗೆ ಸಿಗೋಲ್ಲ. ಈಗ ಅವಾಗ ಅಬಕಾರಿ ಖಾತೆ ಸಿಕ್ಕಿರುತ್ತೆ. ಆದರೆ ಅದು ಬೇಡ ನನಗೆ ಅಂತಂದೇಳಿ ಅರ್ಧದಲ್ಲೇ ರಾಜೀನಾಮೆ ಕೊಟ್ಟಂಥವ್ರು. ಅಂದರೆ ನನಗೆ ಕೊಟ್ಟರೆ ಸಮಾಜ ಕಲ್ಯಾಣ ಖಾತೆಯೇ ಬೇಕು. ಯಾಕಾಗಿ? ದಲಿತರ, ದಮನಿತರ, ಹಿಂದುಳಿದ ವರ್ಗದವರ ನೋವು ನನಗೆ ಗೊತ್ತಿದೆ, ಅದರಲ್ಲಿ ನಾನು ಕೆಲಸ ಮಾಡ್ತೇನೆ, ಮತ್ತು ನನ್ನ ಮುಂದಿನ ರಾಜಕೀಯ ಬೆಳವಣಿಗೆಗೆ ನನಗೆ ಸಮಾಜ ಕಲ್ಯಾಣ ಖಾತೆ ಬೇಕೇ ಬೇಕು ಎಂದು ಅವತ್ತಿನಿಂದ 2013ರಿಂದ ಡಿಮ್ಯಾಂಡ್ ಮಾಡ್ಕೊಬಂದಂಥವ್ರು. ಆದರೆ ಇಲ್ಲಿವರೆಗೂ ಅದು ಸಾಕಾರ ಆಗಿರಲಿಲ್ಲ. 2023ರಲ್ಲೂ ಸಹ ಸಿದ್ದರಾಮಯ್ಯನವ್ರ ಬಳಿ ಕೇಳಿದ್ದು ನನಗೆ ಸಮಾಜ ಕಲ್ಯಾಣ ಖಾತೆನೇ ಕೊಡಿ. ಈಗ ಕೊಟ್ಟಿರೋ ಲೋಕೋಪಯೋಗಿ ಖಾತೆ ಏನು ಕಮ್ಮಿ ದೊಡ್ಡ ಖಾತೆ ಏನಲ್ಲ, ಆದರೆ ಅದನ್ನು ನಿಭಾಯಿಸೋದಕ್ಕೆ ಸಮರ್ಥರಿದ್ದರೂ ಕೂಡ ಅದ್ರ ಮೇಲೆ ಅವರಿಗೆ ಇಷ್ಟ ಇಲ್ಲ. ನನಗೆ ಬೇಕಾಗಿರೋದು ಸಮಾಜ ಕಲ್ಯಾಣ ಖಾತೆ. ಹೀಗಾಗಿ ಈಗ CM DK ಶಿವಕುಮಾರ್ ಇದ್ದಾರಲ್ಲ, ಈ DK ಶಿವಕುಮಾರ್ ಪರವಾಗಿ ಆದರೂ ಅವರು ನಿನ್ನೆ ವಿಧಾನಸೌಧ ಹತ್ರ DK ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಮಾತಾಡ್ತಾರೆ. ಅಲ್ಲಿ ಮಾತು ಮುಗಿಸಿದ ನಂತರ ಅವರು ಡೆಲ್ಲಿಗೆ ಹೋಗಿದ್ದಾರೆ. ಅಂದರೆ ಖಾತೆ ವಿಚಾರವಾಗಿ ಇನ್ನೂ ಫೈನಲ್ ಆಗಿಲ್ಲ. ಏನು 19 ಸಚಿವರಾಗಿದ್ದಾರೋ, 19 ಸಚಿವರು ಮತ್ತು ಈ ಹಿಂದೆ ಆಗಿರೋ 13 ಸಚಿವರು, ಅವರಲ್ಲಿ ಕೆಲವು ಖಾತೆಗಳು ಬದಲಾವಣೆ ಆಗೋ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಇವತ್ತು ಅಥವಾ ನಾಳೆ ಬೆಳಿಗ್ಗೆ CM DK ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗ್ತಾರೆ. ಭಾನುವಾರ ಖಾತೆ ಹಂಚಿಕೆ ಬಗ್ಗೆ ಮೀಟಿಂಗ್ ಇದೆ. ಆ ವೇಳೆ ನನಗೆ ಸಮಾಜ ಕಲ್ಯಾಣ ಖಾತೆ ಬೇಕು ಎಂದು ಹೈಕಮಾಂಡ್ ನಾಯಕರ ಬಳಿ ಮತ್ತು CM DK ಶಿವಕುಮಾರ್ ಬಳಿಯೂ ಸಹ ಯಾರು ಸತೀಶ್ ಜಾರಕಿಹೊಳಿ ಇದನ್ನು ಮಾಡಿ. ಅರ್ಥ ಏನು ಅಂದರೆ, 2028ಕ್ಕೆ ನನಗೆ ಅಹಿಂದ ಮತಗಳು ಬೇಕು. ಅಹಿಂದ ಮತಗಳಿಂದ ನಾನು ರಾಜಕಾರಣದಲ್ಲಿ ಬೆಳಿತೀನಿ, ಮತ್ತು ಇದ್ರ ಜೊತೆಗೆ ನನ್ನ ಇಷ್ಟದ ಖಾತೆ ಅದನ್ನು ನಾನು ನಿಭಾಯಿಸೋದಕ್ಕೆ ಒಂದು ಅನುಕೂಲ ಆಗುತ್ತೆ, ನೀವಾದರೂ ಮಾಡಿಕೊಡಿ ಅನ್ನೋದು ನಿನ್ನೆ CM DK ಶಿವಕುಮಾರ್ ಅವ್ರಿಗೆ ಸತೀಶ್ ಜಾರಕಿಹೊಳಿ ಅವರು ಮನವಿ ಮಾಡಿದ್ದಾರೆ. ಮತ್ತು ಹೈಕಮಾಂಡ್ ನಾಯಕರಿಗೂ ಮನವಿ ಮಾಡೋದಕ್ಕೆ ಹೋಗಿ ಡೆಲ್ಲಿಲಿ ಕೂತಿದ್ದಾರೆ. ಅದು ಸತೀಶ್ ಜಾರಕಿಹೊಳಿ ಅವರು ಸಹಜವಾಗಿ ಒಂದು ಸಮಾಜ ಕಲ್ಯಾಣ ಖಾತೆಯ ಜೊತೆಗೆ ಉಪಮುಖ್ಯಮಂತ್ರಿ ಆಗಬೇಕು ಅನ್ನೋದು ಸಹ ಅವ್ರಿಗಿದೆ. ಅಂದರೆ ನನ್ನ ಟಾರ್ಗೆಟು 2028, ನಾನು ಅಹಿಂದ ಮತಗಳ ಕ್ರೋಢೀಕರಣದಲ್ಲಿ ನಾನು ಇದ್ದೇನೆ, ಮತ್ತು ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಒಳ್ಳೆಯದಾಗಬೇಕು ಅಂದರೆ ನನಗೊಂದು ಹುದ್ದೆ ಕೊಡಿ ಅನ್ನೋದು ಸತೀಶ್ ಜಾರಕಿಹೊಳಿ ಅವ್ರ ವಾದನೂ ಹೌದು. ಮತ್ತು ಅಹಿಂದ ನಾಯಕತ್ವ ವಹಿಸ್ಕೊಂಡಿರೋಂಥ ಕೆಲವರು, ಅಂದರೆ ಸಿದ್ದರಾಮಯ್ಯ ಅವ್ರ ಮಗ ಆಗಿರ್ಬೋದು, KN ರಾಜಣ್ಣ ಆಗಿರ್ಬೋದು, ಸಾಕಷ್ಟು ಜನ ಸತೀಶ್ ಜಾರಕಿಹೊಳಿ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಹೀಗಾಗಿ ಸತೀಶ್ ಜಾರಕಿಹೊಳಿಗೆ 2 ಲಕ್ಕೂ ಸಹ ಅವಕಾಶ ಕೊಡ್ಬೋದು. ಅಂದರೆ ಸಮಾಜ ಕಲ್ಯಾಣ ಇಲಾಖೆ ಸಿಗ್ಬೋದು, DCM ಸಹ ಆಗ್ಬೋದು ಅನ್ನೋದು ಕಾಂಗ್ರೆಸ್ ನಾಯಕರಲ್ಲಿ ಚರ್ಚೆ ಆಗ್ತಾ ಇರೋಂಥ ವಿಷಯ. ಲಕ್ಷ್ಮಿ, ಧನ್ಯವಾದ ಪವನ್ ನಿಮ್ಮೆಲ್ಲ ಮಾಹಿತಿಗಾಗಿ.